ಎಲ್ಲರಿಗೂ ಹಾಗೆ ಗುಡ್ ಮಾರ್ನಿಂಗ್. ನಾವು ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ ಜಂಕ್ಷನ್ದಾಗ ಇದ್ದೆವು. ನಮ್ಮ ಸೈಕಲ್ ಪಾರ್ಸಲ್ ಮಾಡೋದಿತ್ತು. ನಿನ್ನೆ ನೈಟ್ ಇಲ್ಲಿಗೆ ಬಂದಿದ್ದೆವು. ಬಟ್ ನಿನ್ನೆ ನೈಟ್ ಅದು ಕ್ಲೋಸ್ ಆಯ್ತದ ಅಂತ ಗೊತ್ತಿಲ್ಲ. 10 ಕ್ಲೋಸ್ ಆಯ್ತದಂತ. ಮುಂಜಾನೆ 6 ತೆರೀತದು. ಇವಾಗ ಹೋಗಿ ಪಾರ್ಸಲ್ ಮಾಡ್ಕೊಂಡು ನೋಡ್ತೀವಿ. ಮುಂದಿನ ಪ್ರೊಸೆಸ್ ಎಲ್ಲ ತೋರಿಸ್ತೀವಿ. ಎಲ್ಲ ಟ್ರೈನ್ಗಳೆಲ್ಲ ಹೆಂಗವ ನೋಡ್ರಿಕು. ಭಾಳಷ್ಟು ಪ್ಲಾಟ್ಫಾರ್ಮ್ಗಳವ ಇಲ್ಲಿ ನಿಂತದ್ ನೋಡ್ರಿ ನಮ್ಮ ಸೈಕಲಿಗೂ. ಇದಕ್ಕೆ ಟ್ರೈನ್ದಾಗ ಹಾಕಿ ಪಾರ್ಸಲ್ ಮಾಡೋದ. ಪಾರ್ಸಲ್ ಪ್ರೊಸೆಸ್ ಹೆಂಗಿರ್ತದೋ ನೋಡ್ರಿ. ನಮ್ದು ಫಸ್ಟ್ ಟೈಮ್ ಅದ. ನಿಮಗೆ ಮುಂದೆ ಯಾಗಾರ ಮಾಡೋದ್ರ ಹೆಲ್ಪ್ ಆಯ್ತದು. ಹೆಲ್ಪಿಂಗ್ ವಿಡಿಯೋ ಅದ, ಎಲ್ಲರೂ ಸಪೋರ್ಟ್ ಮಾಡಿರಿ. ಇಲ್ಲಿ ನಡೆದೇವು. ಈಗ ಸೀದಾ ಅಲ್ಲಿ ಪಾರ್ಸಲ್ ಆಫೀಸ್ಗೆ ಹೋಯ್ತೇವೆ. ಅಲ್ಲಿ ಒಂದು ಫಾರ್ಮ್ ತೊಗೊತೀವಿ. ಹೆಂಗದ ಪ್ರೊಸೆಸ್ ಎಲ್ಲ ತೋರಿಸ್ತಾ ಮುಂದೆ. ಇಲ್ಲಿ ಓಂಕಾರ ನಡ್ಲತ್ತ ನೋಡ್ರಿ ಹಳ್ಳು. ಎಲ್ಲ ಟ್ರೈನ್ಗಳೆಲ್ಲ ನಿಂತವು ನೋಡ್ರಿ ಹಿಂಗೆ ಎಲ್ಲ ಗಾಡಿಗಳೆಲ್ಲ ಪಾರ್ಸಲ್ ಮಾಡತ್ತಾರ ನೋಡ್ರಿ. ಇಲ್ಲಿ ಪಾರ್ಸಲ್ ಆಫೀಸ್ ಅದ. ಇಲ್ಲೇ ಬಂದು ಎಲ್ಲ ಪಾರ್ಸಲ್ ಮಾಡ್ತಾರೆ. ನಾವು ಭೀ ತಂದಿದ್ದೇವೆ ನಮ್ದು ಹೈದರಾಬಾದ್ದಾಗ. ಈಗ ಪಾರ್ಸಲ್ ಮಾಡ್ತೇವೆ. ಹೆಂಗದ ಪ್ರೊಸೆಸ್ ನೋಡ್ರಿ. ಇಲ್ಲ ಅದ ನೋಡ್ರಿ ಪಾರ್ಸಲ್ ಆಫೀಸ್. ಇನ್ನು ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಐತಿ ಈ ಟ್ರಿಪ್ದಾಗ ನಮಗೆ. ಈಗ ಒಳಗೆ ಹೋಗಿ ಫಾರ್ಮ್ ತೊಗೊಂಡು ಪಾರ್ಸಲ್ ಮಾಡ್ತೀವಿ. ನೋಡ್ರಿ ಮುಂದೆ ನೋಡ್ರಿ ಪಾರ್ಸಲ್ ಆಫೀಸ್ ಮುಂದೆ ಸೈಕಲ್ ನಿಂತದ ನೋಡ್ರಿ. ಈಗ ಅಲ್ಲಿ ಸ್ಟಾಫ್ ಊಟ ಮಾಡತ್ತರು. ಅದ್ರ ಸಲಕ್ಕೆ ಇಲ್ಲಿ ಹೊರಗೆ ನಿಂತಿದ್ದೆವು. ಅದು ಬರ್ತಿಗೆ ಫಾರ್ಮ್ ತೊಗೊಂಡು ಫಿಲಪ್ ಮಾಡಿ ಪಾರ್ಸಲ್ ಮಾಡ್ತೇವೆ. ಪಾರ್ಸಲ್ ಮಾಡ್ಬೇಕಂದ್ರೂ ಈ ಟೈಪ್ದಾಗ ಇಲ್ಲಿ ಸೀಟಿಗೆ ಹಿಂಗೆ ಕವರ್ ಮಾಡ್ಬೇಕು ನೋಡ್ರಿ. ಸೀಟಿಗೆ ಇಲ್ಲಿ ಮುಂದೆಲ್ಲ ಇವರು ಕೇಳಿದ್ರೇನೋ 100-200 ರುಪೀಸ್ ತೊಗೋತಾರೆ. ಇಲ್ಲೇ ನಾವು ಕೆಳಗೆ ಬಿದ್ದೀನು. ಹಿಂಗೆಲ್ಲ ಎಲ್ಲರೂ ಸಾಮಾನು ಬೀಳ್ತವೆ ತೊಗೊಂಡು ಕಟ್ಟಾಕಿದ್ದೆವು ಫ್ರೀದಾಗೆ. ಹಿಂಗೆ ಮಾಡ್ಬೇಕಂತ ನೋಡ್ರಿ. ಇಲ್ಲಿ ನಮ್ಮ ಹೆಸರು ನಂಬರ್ ನಾವು ಬರೀಬೇಕು. ಅಡ್ರೆಸ್ ಎಲ್ಲ ಅವರೇ ಬರೀತಾರೆ. ಇಲ್ಲಿ ನೋಡ್ರಿ ಇನ್ಫಾರ್ಮೇಷನ್ ಒಳಗಿಂದೆಲ್ಲ ಕೇಳರಿ. ರೆಡಿ ಆಗ್ಯಾವ ನೋಡ್ರಿ. ಈಗ ಫಾರ್ಮ್ ತುಂಬಿ ಪಾರ್ಸಲ್ ಮಾಡೋದು ಒಂದೇ ಅದ. ಈ ರೈಲ್ವೆ ಸ್ಟೇಷನ್ಗೆ ಬರ್ಲತ್ತರು ಏನಾರ ಪಾರ್ಸಲ್ ಮಾಡೋದಿತ್ತಂದ್ರು ಕಂಪಲ್ಸರಿ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಬರ್ರಿ. ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಇಲ್ಲಿ. ನಮಗೆ ಇದ್ರ ಸಲಕ್ಕೆ ಏನಾರ ಭಾಳ ದೂರ ಬರಬೇಕಾಗಿದೆ. ಇಲ್ಲಿ ಜೆರಾಕ್ಸ್ ದುಕಾನ್ಗಳು ರೈಲ್ವೆ ಸ್ಟೇಷನ್ ಆಸ್ಪಾಸ್ ಎಲ್ಲಿ ಇರಲು ಭಾಳ ದೂರ ಇರ್ತವೆ. ಅದ್ರ ಸಲಕ್ಕೆ ಆಧಾರ್ ಕಾರ್ಡ್ ತೊಗೊಂಡು ಬರ್ರಿ. ಇಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಂಡಿದ್ದೇವೆ ನೋಡ್ರಿ. ನಾ ಈ ಟೈಪ್ದಾಗ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಂತ ಪೂರ ಇಲ್ಲಿ ತಂದ ನೋಡ್ರಿ. ಆಧಾರ್ ಕಾರ್ಡ್ ಜೆರಾಕ್ಸು ನಮ್ಮ ಲಗೇಜ್ ಎಲ್ಲ ಇಲ್ಲಿ ಹೋಯ್ಕೋ. ಅಲ್ಲಿ ಸೈಕಲ್ ಒಳಗೆ ಇಕ್ಕಿದ. ನೀವು ಯಾಕೆ ಭೀ ಬರ್ಲತ್ತರು ಬೋನಸ್ ಟಿಪ್ ಅಪ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಜೆರಾಕ್ಸ್ ಮಾಡ್ಕೊಂಡು ತೊಗೊಂಡು ಬರ್ರಿ. ನಮಗೆ ಗೊತ್ತಿಲ್ಲ, ನಾವು ತಂದಿಲ್ಲ. ಈಗ ಫಾರ್ಮ್ ತೊಗೊಂಬರ್ರಿ. ಆಧಾರ್ ಕಾರ್ಡ್ ನೋಡ್ರಿ. ಹಿಂಗೊಂದು ಫಾರ್ಮ್ ಕೊಡ್ತಾರೆ, ತುಂಬಬೇಕಾಯ್ತದ ನೋಡ್ರಿ. ಇಲ್ಲಿ ಫಾರ್ಮ್ ಕೌಂಟ್ರ್ ಬಲ್ಲಿ ಒಂದು ಫಾರ್ಮ್ ಕೊಡ್ತಾರೆ. ತುಂಬಿ ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು. ಅವ್ರೊಂದು ರಿಸಿಪ್ಟ್ ಕೊಡ್ತಾರೆ. ಡೆಮೋ ಅದ ನೋಡ್ರಿ. ಇದು ನೋಡಿ ಈ ಟೈಪ್ದಾಗ ತುಂಬ್ಕೋರಿ. ಪೂರ ಕಂಪ್ಲೀಟ್ಲಿ ಪ್ಯಾಕ್ ಆಯ್ತು ನೋಡ್ರಿ. ಈಗ ನಾವು ಇಲ್ಲಿ ಹೋಗ್ಬೇಕು. ಈಗಿನ ಈ ಟೈಪ್ದಾಗೆಲ್ಲ ನಮ್ದು ಹೆಸರು ಇಲ್ಲಿ ಕರೆಕ್ಟು, ಮೊಬೈಲ್ ನಂಬರು, ಇಮೇಲ್ ID ಕರೆಕ್ಟ್ ಕೊಡ್ರಿ. ನೀವು ಭೀ ಇಲ್ಲಿ 2 ಸೈಕಲ್ ಭೀ ಪ್ಯಾಕ್ ಆಗ್ಯಾವ ನೋಡ್ರಿ. ಹಿಂಗೆ ಸೀಟಿಗೆಲ್ಲ ಬರೀತಾರು. ಆಲ್ಮೋಸ್ಟ್ ಇದು ಬೆಳ್ಳಂದು ಒಂದು ಕಾಗೋದಿ ಪಾರ್ಸಲ್ ಮಾಡೈತಂದ್ರೆ ಮನೇಲಿಂದ ತೊಗೊಂಡು ಬರ್ರಿ. ಇಲ್ಲಿ ದುಡ್ಡು ಹೆಚ್ಚು ಕೇಳ್ತಾರು. ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಕಂಪಲ್ಸರಿ ತೊಗೊಂಡು ಬರ್ರಿ. ಮೊಬೈಲ್ ನಂಬರು ಮತ್ತು ಇಮೇಲ್ ID ಕರೆಕ್ಟ್ ಹಾಕ್ರಿ. ಅಲ್ಲಿಂದ ಹೇಳ್ರಿ ಪಾರ್ಸಲ್ ಮಾಡ್ತಾರೆ. ನಾವು ಇಲ್ಲಿಂದ ಹೋಗ್ಬೋದು. ಆಯ್ತು, ಬಾಯ್ 50 ತೊಗೊಳ್ಳಿ. ಈಗ ಬಿದರ್ದಾಗ ಸಿಗಾರ ಡೈರೆಕ್ಟ್. ಈ ಅಣ್ಣರೆಲ್ಲ ಹೆಲ್ಪ್ ಮಾಡಿದ್ರು. ಮಾಡಬೇಕು. ಥ್ಯಾಂಕ್ ಯು ಅಣ್ಣ. ಈ ಟೈಪ್ದಾಗ ಒಂದು ಫಾರ್ಮ್ ಕೊಡ್ತಾರು. ಇದು ಒಯ್ದಲ್ಲಿ ಎಲ್ಲಿ ರಿಸೀವ್ ಮಾಡ್ತಾರೆ ಅದು ಇದು ಒರಿಜಿನಲ್ ಅಲ್ಲಿ ಬೇಕಂತ. ಇದು ತೋರಿಸಿದ್ರೆ ಅಲ್ಲಿ ಕೊಡ್ತಾರಂತ. ಅದ್ರ ಸಂಗಟ ಆಧಾರ್ ಕಾರ್ಡ್ ಹಚ್ಚಿ ಕೊಡ್ಬೇಕಂತ. ಆಧಾರ್ ಕಾರ್ಡ್ ಜೆರಾಕ್ಸ್ ಸಿಕ್ಕೋರು ಒಂದು 2-3 ಆಗಲಿ ಇರ್ತದೆ. ನಾವು ಸುಮ್ಮನೆ ಟೆನ್ಷನ್ ತೊಗೊಂಡಿದ್ದ ಏನಿಲ್ಲ, ಅಷ್ಟೇ ಇಲ್ಲ. ಆರಾಮ ಒಂದು ಫಾರ್ಮ್ ಕೊಡ್ತಾರೋ. ಅಲ್ಲಿ ಯಾರು ಭೀ ಹೇಳ್ತಾರೆ ಹೆಂಗೆ ತುಂಬೇಕಂತೂ. ಆ ಟೈಪ್ದಾಗ ತುಂಬ್ಕೋಬೇಕು. ತುಂಬ್ಕೊಂಡು ಅಲ್ಲಿ ಆ ಫಾರ್ಮ್ ಒಯ್ದು ಅಲ್ಲಿ ಕೌಂಟ್ರಬಲ್ ಕೊಟ್ಟಾಕಿದ್ರು ಒಂದು ವಾಪಸ್ ಇಟ್ಟು ಕೊಡ್ತಾರೆ. ಅದು ಒಯ್ದು ಅಲ್ಲಿ ಒಬ್ಬರು ಅಲ್ಲೇ ನಿಂದಿರ್ತಾರೆ. ಅವ್ರಿಗೆ ಕೊಟ್ಟರು. ಅಲ್ಲಿ ನಮ್ಮ ಸೈಕಲಿಗೆಲ್ಲ ಬರೀತಾರೆ. ಎಲ್ಲ ನಂಬರು ಎಲ್ಲ ಡೀಟೇಲ್ ಬರೀತಾರೆ. ಅದು ಎಂಥದ್ದು ಈ ಫಾರ್ಮ್ ತೊಗೊಂಡು ನಾವು ಹೋಗ್ಬೇಕು. ಇಲ್ಲಿಂದ ನಮಗೆ ಅದು ನಮ್ದು ಎಲ್ಲಿ ಸ್ಟೇಷನ್ದಾಗ ಅದ ಅಲ್ಲಿ ಹೋಗಿ ರಿಸೀವ್ ಮಾಡ್ಕೋಬೇಕು. ಬಾಯ್. ಇನ್ನು ಮುಂದೆ ನೋಡ್ರಿ. ಈಗಿನ ರೈಲ್ವೆ ಸ್ಟೇಷನ್ದಾಗ ಯಾವುದೇ ಲಗೇಜ್ ಪಾರ್ಸಲ್ ಹೆಂಗೆ ಮಾಡ್ಬೇಕಂತ ಡೀಟೇಲಾಗಿ ಹೇಳ್ತೀನಿ ಕಂಪ್ಲೀಟಲ್ಲಿ. ಇಲ್ಲಿ ನೋಡ್ರಿ. ಇಲ್ಲ ಅಲ್ಲೇ ಇದ್ದೀನಿ. ಈಗ ರೈಲ್ವೆ ಸ್ಟೇಷನ್ ಪಾರ್ಸಲ್ ಆಫೀಸ್ ಮೊದಲು ಏನು ಮಾಡ್ಬೇಕಂದ್ರೆ ಈಗ ನಿಮ್ಮದು ಸೈಕಲ್ ಆಗಲಿ ಗಾಡಿ ಆಗಲಿ ಏನೇ ಲಗೇಜ್ ಇರಲಿ, ಬ್ಯಾಗ್ಸು ಏನು ಭೀ ಲಗೇಜ್ ಇರಲಿ, ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬರಬೇಕು. ಬಂದು ಪಾರ್ಸಲ್ ಆಫೀಸ್ ಅಂತ ಇರುತ್ತೆ ಅಲ್ಲಿ. ಆ ಪಾರ್ಸಲ್ ಆಫೀಸ್ ಹತ್ರ ಬಂದು ಕೇಳ್ಬೇಕು ಅವ್ರಿಗೆ ನಮಗೆ ಇದು ಪಾರ್ಸಲ್ ಮಾಡೋದಂತ. ಅವ್ರು ಏನು ಹೇಳ್ತಾರೆ ಈ ಟೈಪ್ದಾಗ ಪ್ಯಾಕಿಂಗ್ ಮಾಡಂತಾರೆ. ಹಿಂಗೆ ಗಾಡಿ ಇದ್ದರು ಈ ಟೈಪ್ದಾಗ ಪ್ಯಾಕಿಂಗ್ ಮಾಡ್ರಿ ಅಂತಾರು. ಏನೇ ಸಾಮಾನು ಇದ್ದರು ವೈಟ್ ಇದ್ರಲಿಂದ ಒಂದು ಪ್ಯಾಕಿಂಗ್ ಮಾಡ್ರಿ ಅಂತ ಹೇಳ್ತಾರೆ ಅವ್ರು. ಅದಾದ್ಮೇಲೆ ನಾವು ಮೊಬೈಲ್ ಸೈಕಲ್ ಹಿಂಗೆ ಸಣ್ಣದು ಏನಾರ ಇತ್ತಂದ್ರೆ ನಾವೇ ಪ್ಯಾಕಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ದುಡ್ಡು ಕಮ್ಮಿ ಹತ್ತವು. ಹಿಂಗೆ ಗಾಡಿ ಏನಾರ ಇದ್ದರೂ ಅವರಿಗೆ ಕೊಡ್ಬೇಕಾದ್ರೆ ಬಾಜುನೇ ಒಂದು ಆಫೀಸ್ ಇರ್ತದೆ. ಹಿಂಗೆ ಇಲ್ಲಿ ಅದ. ಇಲ್ಲಿ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಇದ್ದೇವೆ. ಅದ್ರ ಬಾಜುನೇ ಆಫೀಸ್ ಇರ್ತದೆ. ಅಲ್ಲಿ ಮಾಡಿಸ್ಬೋದು. ಒಂದು 200-300 ರೂಪಾಯಿ 300 ರೂಪಾಯಿ ತೊಗೋತಾರೆ. ನಮ್ಮ ಸೈಕಲಿಗೆ ನಾವೇ ಮಾಡಿದ್ದೇವೆ. ಒಂದು ಸಣ್ಣ ಸೀಟ್ ಅಷ್ಟೇ ಕವರ್ ಮಾಡೋದಿರ್ತದೆ. ಗಾಡಿಗಳಿಗೆ ಎಲ್ಲ ಈ ಟೈಪ್ದಾಗ ಸ್ವಲ್ಪ ಹಾರ್ಡ್ ಇರ್ತದೆ. ಗಾಡಿಗಳು ಇತ್ತಂದ್ರು ಅವರಿಗೆ ಮಾಡೋಕ್ಕಾಯ್ತು. ಅದಾದಮೇಲೆ ಅಲ್ಲಿ ತರಬೇಕು ಆಫೀಸಿಗೆ. ಈ ಆಫೀಸಿಗೆ ತರಬೇಕು. ಇಲ್ಲಿ ಪಾರ್ಸಲ್ ಆಫೀಸಿಗೆ ರೈಲ್ವೆ ಸ್ಟೇಷನ್
ಅಲ್ಲಿ ತಂದು ಅವರು ಏನು ಮಾಡ್ತಾರೆ, ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಫಿಲಪ್ ಮಾಡ್ಬೇಕು. ಸಿಂಪಲ್ ಇರ್ತದೆ ಫಾರ್ಮ್ ಫಿಲಪ್ ಮಾಡೋದು. ನಮ್ಮದು ಅಡ್ರೆಸ್ಸು ಮತ್ತು ನಮ್ಮ ಫೋನ್ ನಂಬರು ಮತ್ತು ನಮ್ಮ ಇಮೇಲ್ ಐ ಡಿ ಕೇಳ್ತಾರೆ, ಅದ್ರ ಮೇಲೆ ಬರೀಬೇಕು. ಮತ್ತು ರಿಸೀವರ್ ಯಾರು ನೀವೇ ರಿಸೀವರ್ ಇದ್ದರು ನಿಮ್ಮದೇ ಸೇಮ್ ಹಾಕಿಬಿಡ್ರಿ. ಅಲ್ಲಿ ರಿಸೀವರ್ ಇದ್ದರು ಅವ್ರದ್ದು ಅಡ್ರೆಸ್ಸು ಅವ್ರ ಫೋನ್ ನಂಬರು ಇಷ್ಟೇ, ಸಿಂಪಲ್ ಅದ. ಮತ್ತು ಅದ್ರ ರೇಟ್ ಹಾಕಿರಿ, ಹಿಂಗೆ ಗಾಡಿದು ಎಷ್ಟು ಅದ ಅದ್ರ ಮೇಲೆ ಅವ್ರು ಪ್ರೈಸ್ ಡಿಸೈಡ್ ಮಾಡ್ತಾರೆ. ಮತ್ತಿನ್ನು ವೇಟ್ ಏನು ಚೆಕ್ ಮಾಡಲ್ರು. ನಮ್ಮ ಸೈಕಲಿಗಾರ ವೇಟ್ ಚೆಕ್ ಮಾಡಿಲ್ಲ. 130, 132 ಸೈಕಲ್ ಇದ್ದು 260 ರೂಪಾಯಿ ತೊಗೊಂಡ್ರಿ. ಕಮ್ಮಿನೇ ಅದ ರೇಟು. ಅದಾದಮೇಲೆ ನಮಗೊಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನಾವು ಎಲ್ಲಿ ರಿಸೀವ್ ಮಾಡ್ತೀವಿ ಅಲ್ಲಿ ತೋರಿಸ್ಬೇಕು. ಇಷ್ಟೇ ಸಿಂಪಲ್ ಅದ ನೋಡ್ರಿ. ಪ್ರೊಸೆಸ್ ಸಿಂಪಲ್. ಈಗ ಇಲ್ಲೇ ಮಾಡಿಸಿದ್ದೇವೆ ನೋಡ್ರಿ ನಾವು. ಈಗ ನಾವು ಸಪೋಸ್ ನಿಮ್ಗೆ ಎಲ್ಲಿಂದ ಭೀ ಎಲ್ಲಿ ಕಳ್ಸೈತಿ ಅಂದ್ರೆ ಅಷ್ಟೇ ಅದ್ರದ್ದು ಅಡ್ರೆಸ್ ಹಾಕ್ಬೇಕು. ಆ ರೈಲ್ವೆ ಸ್ಟೇಷನ್ದು ಈಗ ಯಶವಂತಪುರ್ಲಿಂದ ಬೀದರ್ ಕಳ್ಸೋದ, ಯಶವಂತಪುರ ಅಂತ ಬರಿಬೇಕು ಮತ್ತು ಬೀದರ್ ಅಂತ ಬರಿಬೇಕಾಯ್ತು. ಅವರೇ ಎಲ್ಲ ಇದು ಮಾಡಿ ಒಂದು ಫಾರ್ಮ್ ಕೊಡ್ತಾರೆ. ಇಷ್ಟೇ ಸಿಂಪಲ್ ಅದ ಪ್ರೊಸೆಸ್. ನಾವೇ ಫಸ್ಟ್ ಟೈಮ್ ಅದ, ನಮ್ಗೆ ಗೊತ್ತಾಗಿದ್ದಿಲ್ಲ ಎಷ್ಟು ಹಾರ್ಡ್ ಇರುತ್ತೆ ಅಂತ ತಿಳ್ಕೊಂಡಿದ್ದೆ. ಏನಿಲ್ಲ, ಸಿಂಪಲ್ ಆಯ್ತು. ಮತ್ತು ಥ್ಯಾಂಕ್ ಯು. ಇಲ್ಲೆಲ್ಲ ಅದ ನೋಡ್ರಿ ಪ್ಯಾಕ್ ಮಾಡಿಂದೆಲ್ಲ ಆಫೀಸ್. ಈ ಪಾರ್ಸಲ್ ಬುಕ್ಕಿಂಗ್ದಾಗ ಇನ್ನೊಂದು ಟಿಪ್ ಏನಂದ್ರು, ಮುಂಜಾನೆ 6ರಿಂದ ರಾತ್ರಿ 10 ತನಕ ಚಾಲು ಇರ್ತದೆ ನೋಡ್ರಿ. ಅದಾದ್ಮೇಲೆ ಬಂದ್ ಮಾಡ್ತಾರೋ, ಅಷ್ಟ್ರೊಳಗೆ ಮಾಡ್ಕೋರಿ ಬುಕ್ಕಿಂಗ್. ಬೀದರ್ಗೆ ಬಂದವು ನೋಡ್ರಿ ನಮ್ಮ ಸೈಕಲು. ಇವಾಗೆ ಮುಂಜಾನೆ ನಿನ್ನ ನೈಟ್ ಅಲ್ಲಿ ಪಾರ್ಸಲ್ ಮಾಡಿದ್ದೆವು, ಇವತ್ತು ಮುಂಜಾನೆ ಬಂದವು. ಇವಾಗ ಇಲ್ಲಿ ಪ್ರೊಸೆಸ್ ಏನಂದ್ರು, ಇದು ಒಯ್ದು ಅಲ್ಲಿ ತೋರಿಸ್ಬೇಕು ಕೌಂಟರ್ ಬಲ್ಲಿ. ನಮ್ಮ ಫೋನಿಗೆ ಒಂದು OTP ಬರ್ತದೆ, ಯಾವ ನಂಬರ್ ಕೊಟ್ಟಿದ್ದೀವಿ ಆ ನಂಬರು. ಆ OTP ಹೇಳಿದ್ರು ನಮಗೆ ಇದು ಡಿಸ್ಚಾರ್ಜ್, ಇದು ಏನಂತಾರೆ, ಇದು ಡೆಲಿವರಿ ಅದು ಇದು ಕೊಡ್ತಾರೆ, ಗೇಟ್ ಪಾಸ್ ಕೊಡ್ತಾರೋ. ಅದು ತೊಗೊಂಡು ಹೋಗ್ಬೇಕಿನ ನಾವು. ಈಗ ಒಂದು 15 ನಿಮಿಷದಾಗ ಅವ್ರು ಬರ್ತಾರೋ. ಆ ಕಡೆ ಇದಕ್ಕೆ ಹೋಗ್ಯಾರು, ಆಫೀಸ್ ಇರ್ತದೆ ನೋಡ್ರಿ. ಇಲ್ಲಿ OTP ಹೇಳಬೇಕು, ನಮಗೆ ಪಾರ್ಸಲ್ ವಾಪಸ್ ಕೊಡ್ತಾರೆ. ಮುಂದೆ ನೋಡ್ರಿ ಈಗ ಎಲ್ಲ ಸೈಕಲ್ ನಮ್ಮ ಸೈಕಲ್ ಇದು ಮಾಡ್ತಾರೆ ನೋಡ್ರಿ. ಅದು ಪ್ರೊಸೆಸ್ ಹೆಂಗಿರ್ತದೆ ನೋಡ್ರಿ. ಎಲ್ಲ ಮೊಬೈಲಿಂದ ಈಗ ಪೈಲ ಪ್ಲೇ ಎಲ್ಲ ಈಗ OTP ಆಗ್ಯದು. OTP ಥ್ರೋ ಎಲ್ಲ ತೊಗೋಬೇಕು. ಇಲ್ಲಿ ಕೌಂಟರ್ದಾಗ ಇದು ಕೊಟ್ಟರು ನೋಡ್ರಿ, ಗೇಟ್ ಪಾಸ್. ಈಗ ತೊಗೊಂಡು ಹೋಗ್ಬೋದು ನಾವು. ನೋಡ್ರಿ ಈಗ ನಮ್ಮ ಪ್ರೊಸೆಸ್ ಇಲ್ಲಿ ನಿಂತವ್ ನೋಡ್ರಿ. ನಮ್ದು ಈಗ ಪ್ಯಾಕಿಂಗ್ ಬಿಚ್ಚಬೇಕು, ಪೂರಾ ಬಿಚ್ಚಿ ತೊಗೊಂಡು ಹೋಗೋದದ. ಈಗ ಇದೆಲ್ಲ ಬಿಚ್ಚಬೇಕು ನೋಡ್ರಿ. ಅಲ್ಲಿ ಅಷ್ಟೇ ಕಟ್ಟಬೇಕು. ಇವಾಗ ಇದೆಲ್ಲ